ರೈತ ಮಿತ್ರರೇ ನಮಸ್ಕಾರ. ತೋಟ ತುಂಬ ತುಂಬಿರುವಂಥ ಕಳೆಯನ್ನು ತೆಗೆಯೋದು ಇವತ್ತು ರೈತರಿಗಿರುವಂಥ ಸವಾಲು. ಮೊದಲಾಗಿದ್ದಾಗ ಕೂಲಿ ಆಳುಗಳು ಸಿಗ್ತಾಯಿದ್ರು, ಕೂಲಿ ಆಳುಗಳಿಂದ ಕಳೆಯನ್ನು ತೆಗಿತಾಯಿದ್ರು. ಇವತ್ತು ಕೂಲಿ ಆಳುಗಳು ಸಿಗ್ತಾ ಇಲ್ಲ. ಬೆಳೆಯನ್ನು ನಾಶ ಮಾಡುವಂಥ ಕಳೆಯನ್ನು ತೆಗೆಯೋದೇ ಇವತ್ತು ರೈತರಿಗಿರುವಂಥ ದೊಡ್ಡ ಸವಾಲು. ಕೆಲವು ವರ್ಷಗಳಿಂದ ರಾಸಾಯನಿಕಗಳನ್ನ ಸಿಂಪಡಣೆ ಮಾಡಿ ಕಳೆಯನ್ನು ನಾಶ ಮಾಡೋದಕ್ಕೆ ರೈತರು ಪ್ರಯತ್ನ ಪಡ್ತಾ ಇದ್ದಾರೆ. ಈ ರಾಸಾಯನಿಕಗಳನ್ನ ಸಿಂಪಡಣೆ ಮಾಡೋದ್ರಿಂದ ಭೂಮಿ ನಾಶ ಆಗ್ತಾ ಇದೆ ಮತ್ತು ಸೂಕ್ಷ್ಮಾಣುಜೀವಿಗಳು ಕೂಡ ನಾಶ ಆಗ್ತಾ ಇದೆ ಅಂತೇಳಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಕೆಲವು ರೈತರು ಕಳೆಗೆ ಬೆಂಕಿಯನ್ನು ಇಟ್ಟು ಬೆಂಕಿಯಿಂದನೂ ಕಳೆಯನ್ನು ನಾಶ ಮಾಡ್ಬೋದು ಅಂತೇಳಿ ಪ್ರಯತ್ನಪಟ್ಟರು. ಇದರಿಂದನೂ ಕೂಡ ಅತ್ಯವಶ್ಯಕವಾಗಿ ಬೇಕಾಗಿರುವಂಥ ದುಂಬಿಗಳು, ಜೇನುನೊಣಗಳು ಕೂಡ ಇವತ್ತು ತೋಟದಲ್ಲಿ ಕಾಣೆ ಆಗ್ತಾ ಇದ್ದಾವೆ. ಬೆಳೆ ಕಡಿಮೆ ಆಗ್ತಾ ಇದೆ ಮತ್ತು ಫಸಲು ಕೂಡ ಕಡಿಮೆ ಆಗ್ತಾ ಇದೆ ಅಂತೇಳಿ ರೈತರು ಹಳ್ಳು. ಹಾಗಾಗಿ ಇವತ್ತು ರೈತರು ಕಳೆಯನ್ನು ತೆಗೆಯೋದಕ್ಕೆ ಸ್ಟಬ್ಬಲ್ ಮೂವರನ್ನು ಬಳಸ್ತಾ ಇದ್ದಾರೆ. ಈ ಸ್ಟಬ್ಬಲ್ ಮೂವರ್ ಸ್ಟಿಲ್ ಇಂಜಿನನ್ನು ಹೊಂದಿದೆ. 2 ಅಡಿ ಅಗಲ ಬರುತ್ತೆ, ಕೆಳಗಡೆ ಬ್ಲೇಡ್ಸ್ ಇರುತ್ತೆ. ಇದು ಇಂಜಿನನ್ನು ಸ್ಟಾರ್ಟ್ ಮಾಡಿಕೊಂಡು ನೀವು ತೋಟ ತುಂಬ ಓಡಾಡಿದ್ರೂ ಕೂಡ ಯಾವುದೇ ಹಾನಿ ಆಗದ ಹಾಗೆ ಕಳೆಯನ್ನು ತೆಗೆಯುತ್ತೆ. ಹಾಗಾಗಿ ಇದು ಸುಲಭವಾಗಿ ಮಹಿಳೆಯರು, ಮಕ್ಕಳು ಕೂಡ ಇದನ್ನು ಬಳಸ್ಬೋದು. ಹಾಗಾಗಿ ಇದನ್ನು ಇವತ್ತು ವಯಸ್ಕರು ಕೂಡ ಬಳಸ್ಬೋದು. ಹಾಗಾಗಿ ಈ ಸ್ಟಬ್ಬಲ್ ಮೂವರ್ ಬಗ್ಗೆ ಇವತ್ತು ಒಳ್ಳೆಯ ಅಭಿಪ್ರಾಯ ಬರ್ತಾ ಇರೋದ್ರಿಂದ ಸ್ಟಬ್ಬಲ್ ಮೂವರನ್ನು ಅತಿ ಹೆಚ್ಚಾಗಿ ಇವತ್ತು ರೈತರು ತೆಗೆದುಕೊಳ್ತಾ ಇದ್ದಾರೆ. ನಿಮಗೂ ಈ ಸ್ಟಬ್ಬಲ್ ಮೂವರ್ ಏನಾದರೂ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಫೋನ್ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು. ಇದರ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ನೀವು ಇದನ್ನು ಬುಕ್ ಮಾಡ್ಬೋದು. ಈಗ ಮಳೆಗಾಲ ಆಗಿರೋದ್ರಿಂದ ಜಾಸ್ತಿ ಬುಕ್ಕಿಂಗ್ ನಡೀತಾ ಇದೆ. ಬೇಗ ಬುಕ್ ಮಾಡಿ, ಬೇಗ